ವಿಷಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಒಂದು ವಿಡಿಯೋ ಬರ್ತದೆ, ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಮತ್ತು ಬಹು ನಿರೀಕ್ಷಿತ ಪ್ರಶ್ನೆಗಳು ಸಹಿತ ಬರ್ತಾ ಇದ್ದಾವೆ. ಸೊ ಇದೇ ತರನಾಗಿರ್ತಕ್ಕಂಥ ನಾವು ನಿಮಗೆ ಕನ್ನಡದಲ್ಲಿ ಪೋಸ್ಟ್ ಮಾಡಿದ್ದೀವಿ. ಸೊ ಬಿಸ್ನೆಸ್ ಸ್ಟಡಿಯಲ್ಲಿ ಆಗಿರ್ಬೋದು, ಎಜುಕೇಷನಲ್ಲಿ ಆಗಿರ್ಬೋದು, ಒಟ್ಟಾರೆ ಎಲ್ಲ ವಿಷಯಗಳಲ್ಲಿ ಸಾಧ್ಯವಾದಷ್ಟು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೊಡಲಿಕ್ಕೆ ಯೋಜನೆಯನ್ನು ಹಾಕಿದ್ದೀವಿ. ಇನ್ನು ಇದಿರ್ತಕ್ಕಂಥದ್ದು ಮೇನ್ ಆಗಿರ್ತಕ್ಕಂಥದ್ದು ನಿಮ್ಮ ವ್ಯೂಸ್ ಚೆನ್ನಾಗಿ ಬಂದರೆ ಮತ್ತೊಂದು ವಿಡಿಯೋನ ಬೇಗನೆ ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ನೋಡಿ. ನನಗನ್ಸುತ್ತೆ ತಾವುಗಳು ಕ್ವಶನ್ಸ್ಗಳನ್ನಾದರೂ ರೆಫರ್ ಮಾಡಿಕೊಡ್ರಿ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವೆ. ವಿಡಿಯೋ ಲಾಂಗ್ ಅನಿಸಿದ್ರು ಪರವಾಗಿಲ್ಲ, ಬಟ್ ಯಾವೆಲ್ಲ ಪ್ರಶ್ನೆಗಳಿದಾವೆ ಅನ್ನೋದನ್ನು ನೋಡಿಕೊಂಡು ಸ್ವಲ್ಪ ತಯಾರಿಯನ್ನು ಆಗ್ರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ಮೇನ್ಸಲ್ಲಿದೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಾಣ್ಯಶಾಸ್ತ್ರ ಎಂದರೆ ಅಂತ ಕೇಳಿದರು. ನಾಣ್ಯಗಳ ಅಧ್ಯಯನ ಅನ್ನೋದು ಸರಿ ಇದೆ. ಆರ್ಯರ ಪ್ರಮುಖ ಕಸುಬು ಎ ಕೃಷಿ. ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಡಿ ಶಿವಾಜಿ. ಸರಿಯಾದ ಜೋಡಿ ಕೇಳಿದರು. ಶಂಕರಾಚಾರ್ಯರು ಅದ್ವೈತ, ಮಧ್ವಾಚಾರ್ಯರದು ದ್ವೈತ, ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ, ಬಸವೇಶ್ವರರದು ಶಕ್ತಿ ವಿಶಿಷ್ಟಾದ್ವೈತ. ಅದು ಕೂಡ ಗೊತ್ತಿರಲಿ. ಕ್ಲಾಸಿಕ್ ಅದನ್ನೇ ನಡೆದ ವರ್ಷ 1757. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಬಿಟ್ಟ ಸ್ಥಳದಲ್ಲಿ ಮೇಲೆ ಉತ್ತರಗಳನ್ನು ಕೊಟ್ಟಿದ್ದರು. ಪ್ರಥಮ ವೇದ ಯಾವುದಪ್ಪ ಅಂದರೆ ಋಗ್ವೇದ. ಕುಶಾನರ ಪ್ರಸಿದ್ಧ ದೊರೆ ಕನಿಷ್ಕ. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಉಸ್ತಾದ್ ಇಸಾ. ಡ್ಯಾಶ್ ಆರ್ಯ ಸಮಾಜದ ಸ್ಥಾಪಕ ಕೇಳಿದ್ರು ದಯಾನಂದ ಸರಸ್ವತಿ. ಕರ್ನಾಟಕದ ಕೇಸರಿ ಅಂತ ಕರೆಯೋದು ಗಂಗಾಧರ್ ರಾವ್ ದೇಶಪಾಂಡೆ. ಇನ್ನು ಹೊಂದಿಸಿ ಬರೆಯರಿಯಲ್ಲಿ ಯಾವುದೆಲ್ಲ ಕೇಳಿದರೆ ನೋಡಿ, ಜೈನ ಧರ್ಮ ಅಂತಕ್ಕಂಥದ್ದು ಏನಪ್ಪ ಅಂದರೆ ಋಷಭನಾಥ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಎರಡನೇದು ಸಮುದ್ರಗುಪ್ತ ಇದೆ. ಸಮುದ್ರಗುಪ್ತಂದು ಕವಿರಾಜ ಅಂತಕ್ಕಂಥದ್ದು ಉತ್ತರ ಬರಬೇಕು. ಇನ್ನು ನಾನಾ ಸಾಹೇಬ ಅಂತ ಇದೆ. ಸೊ ನಾನಾ ಸಾಹೇಬ ಕಾನ್ಪುರದಂತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಇದೆ. ಅದರದ್ದು ಉತ್ತರ ಬಂದುಬಿಟ್ಟು ಕಿತಾಬ್ ಇ ನೌರಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಲಾಸ್ಟ್ ಏನಪ್ಪ ಅಂದರೆ ರಾಮಕೃಷ್ಣ ಮಿಷನ್ ಇದೆ. ಅದು ಬಂದುಬಿಟ್ಟು ಸ್ವಾಮಿ ವಿವೇಕಾನಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮೆಹೆಂಜೋದಾರೋ ಪದದ ಅರ್ಥವೇನು ಅಂತ ಕೇಳಿದರು. ಸರಿಯಾದ ಉತ್ತರ ಮಡಿದವರ ದಿಬ್ಬ. ಇಂಡಿಕಾವನ್ನು ಬರೆದವರು ಯಾರು? ಮೆಗಸ್ತಾನಿಸ್. ಬೀದರ್ನಲ್ಲಿರುವ ಮದ್ರಸಾ ನಿರ್ಮಿಸಿದವರು ಯಾರು? ಮೊಹಮ್ಮದ್ ಗವಾನ. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಕೇಳಿದರೆ ಟಿಪ್ಪು ಸುಲ್ತಾನ್ ಇಸ್ ದ ರೈಟ್ ಆನ್ಸರ್. ಇನ್ನು KPCCಯನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತ ಬರೀಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಯಾವುದೆಲ್ಲ ಕೇಳಿದ್ದಾರೆ ಅಂದರೆ ಭಾರತದ ಯಾವುದಾದರೂ 2 ಹೆಸರುಗಳನ್ನು ಕೇಳಿದರು. ಇಂಡಿಯಾ, ಹಿಂದೂಸ್ತಾನ್ ಅಂತ ಬರಿಬೋದು. ಪಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಹಳೆಯ, ಲಿಥಿಕ್ ಅಂದರೆ ಶಿಲೆ. ಪಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ. ಇನ್ನು ಅಮೋಘ ವರ್ಷನ 2 ಬಿರುದುಗಳನ್ನು ಕೇಳಿದ್ದಾರೆ. ಅತಿಶಯ ದಳ ಮತ್ತು ನೃಪತುಂಗ. ಹೊಯ್ಸಳರ ಯಾವುದಾದರೂ 2 ಪ್ರಸಿದ್ಧ ದೇವಾಲಯಗಳನ್ನು ಕೇಳಿದರು. ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇನ್ನು ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದ ಅಂತ ಕೇಳಿದರು. 1542ರಲ್ಲಿ ಅಮರಕೋಟೆಯಲ್ಲಿ. ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಅದನ್ನು ಬರೆದವರು ಶೃಂಗಾರಯ್ಯ. ಇನ್ನು ಮಧ್ವಾಚಾರ್ಯರ ತಂದೆ ತಾಯಿ ಹೆಸರುಗಳನ್ನು ಕೇಳಿದ್ದಾರೆ. ತಂದೆ ಮಧ್ಯಗೇಹ ನಾರಾಯಣ ಭಟ್ಟ, ತಾಯಿ ವೇದಾವತಿ. ಇನ್ನು ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರ ಕೇಂದ್ರಗಳನ್ನು ಕೇಳಿದರು. ಗೋವಾ, ದಿಯು, ದಾಮನ್, ಬಾಂಬೆ. ಇನ್ನು ಮಹಲ್ವಾರಿ ಪದ್ಧತಿ ಎಂದರೆ ಏನಂತ ಕೇಳಿದ್ದಾರೆ. ಮಹಲ್ ಎಂದರೆ ಕಂದಾಯ ಘಟಕವಾಗಿದ್ದು 1 ಅಥವಾ ಅದಕ್ಕಿಂತ ಹಳ್ಳಿಗಳನ್ನೊಳಗೊಂಡಿದ್ದು ಮಹಲ್ನ ಎಲ್ಲ ಕೃಷಿಕರು ಒಟ್ಟಾಗಿ ಭೂಮಾಲಕರಾಗಿ ಪರಿಗಣಿಸಿದ್ದು ಎಲ್ಲರೂ ಒಟ್ಟಾಗಿ ಕಂದಾಯ ಕೊಡಲು ಜವಾಬ್ದಾರರಾಗಿರುವುದು ಮಹಲ್ವಾರಿ ಪದ್ಧತಿ. ಇನ್ನು JVP ಸಮಿತಿಯ ಯಾವುದಾದರೂ 2 ಸದಸ್ಯರನ್ನು ಕೇಳಿದರು. ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್. ಇನ್ನು ಯಾವುದಾದರೂ 2 ಪ್ರಶ್ನೆಗಳಿಗೆ ಅಂತ ಕೇಳಿದ್ದಾರೆ. ಸೊ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವಗಳನ್ನು ಕೇಳಿದ್ದಾರೆ. ಸೊ ನೋಡೋಣ, ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳಲ್ಲಿ ಫಸ್ಟ್ ನೀವು ಪ್ರಾಕ್ತನ ಆಧಾರಗಳಂತ ನೆನಪಿಟ್ಕೊಡ್ರಿ. 1ನೇದು ಬರ್ತದೆ ಉತ್ಖನನಗಳು ಬರೀಬೇಕು. 2ನೇದು ಸ್ಮಾರಕಗಳನ್ನು ಬರೀಬೇಕು. 3ನೇದು ನಾಣ್ಯಗಳು ಬರೀಬೇಕು. 4ನೇದು ವರ್ಣಚಿತ್ರಗಳನ್ನು ಬರೀಬೇಕು. 5ನೇದು ಏನಪ್ಪ ಅಂತಂದ್ರೆ ಶಾಸನಗಳು ಅಂತ ಬರೀಬೇಕು. ಇವೆಲ್ಲವುಗಳನ್ನು ಒಂದು 2 ಸಾಲುಗಳನ್ನು ನೀವೇನು ಮಾಡಿರಿ ಬರೀರಿ. ಆಮೇಲೆ ಇಲ್ಲಿ ಈ ಸಿಂಧು ನಾಗರಿಕತೆ ಮುದ್ರೆಗಳು ಚಿತ್ರಲಿಪಿಯಿಂದ ಕೂಡಿದ್ದು ಅವುಗಳನ್ನು ಓದಲಾಗಿಲ್ಲ. ಅತಿ ಪ್ರಾಚೀನ ಶಾಸನಗಳಾಗಿರುವ ಅಶೋಕನ ಶಾಸನಗಳು ಅಂದಿನ ಧಾರ್ಮಿಕ ಮತ್ತು ಆಡಳಿತದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತವೆ. ಒಟ್ಟಾರೆಯಾಗಿ ಹಿಂದಿನ ಕಾಲದ ಇತಿಹಾಸ, ರಾಜಕೀಯ, ಸಾಮಾಜಿಕ, ಆಡಳಿತಾತ್ಮಕ ಅಂಶಗಳನ್ನು ನಾವೇನು ಮಾಡ್ಬೋದು, ಅವುಗಳಿಂದ ಪಡೆದುಕೊಳ್ಳಬಹುದು ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು ಸ್ನೇಹಿತರೆ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ ಅಂತ ಕೇಳಿದರೆ
ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಗ್ರಾಮ ಸ್ವಾಯತ್ತತೆ ಅನ್ನೋದೇ ಚೋಳರ ಗ್ರಾಮಾಡಳಿತದ ಮುಖ್ಯ ಲಕ್ಷಣ. ಅಂದರೆ ಗ್ರಾಮದ ಜನರಿಂದ ಆಯ್ಕೆಗೊಂಡು ಸದಸ್ಯರು ಗ್ರಾಮದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. 1ನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನವು ಚೋಳ ಗ್ರಾಮಾಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡ್ತದ. ಉತ್ತರ ಮೇರೂರು ಶಾಸನದ ಪ್ರಕಾರ ಉತ್ತರ ಮೇರೂರನ್ನು 30 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿತ್ತು. ಪ್ರತಿ ವಿಭಾಗದಿಂದ ಒಟ್ಟು ಸದಸ್ಯರನ್ನು ಕುಡುವಲೈ ಪದ್ಧತಿ ಮೂಲಕ ಆಯ್ಕೆಯನ್ನು ಮಾಡ್ತಿದ್ರು. ಇಲ್ಲಿ ಈ ಚುನಾವಣೆಯ ದಿನದಂದು ಊರಿನ ಜನರು ದೇವಾಲಯದಲ್ಲಿ ಸೇರ್ತಾ ಇದ್ರು. ಆಯ್ಕೆ ಮಾಡಬೇಕಾದ ಅಭ್ಯರ್ಥಿಗಳ ಹೆಸರನ್ನು ತಾಳೆಗರಿಗಳ ಮೇಲೆ ಬರೆದು ಒಂದು ಮಡಕೆಯಲ್ಲಿ ಹಾಕಿ ಒಬ್ಬ ಸಣ್ಣ ಬಾಲಕನಿಂದ ಒಂದೊಂದು ಓಲೆಗಳನ್ನು ತೆಗೆಯುವ ಮೂಲಕ ಸದಸ್ಯರನ್ನು ಆಯ್ಕೆಯನ್ನು ಮಾಡ್ತಿದ್ರು. ಸೊ ಅದರಲ್ಲಿ ಇರ್ತಕ್ಕಂಥ ಅರ್ಹತೆಗಳನ್ನು ನೋಡ್ಕೊಡ್ರಿ, ಅದು ಕೂಡ ಇತ್ತು. ಆಮೇಲೆ ಅನರ್ಹತೆಗಳನ್ನು ಕೂಡ ಇತ್ತು, ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಮುಂದಿನ ಪ್ರಶ್ನೆ, ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಬರೀರಿ ಅಂತ ಕೇಳಿದರು. ಸೊ ಬಸವೇಶ್ವರರು ಮುಖ್ಯವಾಗಿ ಏನು ಮಾಡಿದಾರಪ್ಪ ಅಂದರೆ ಬಿಜ್ಜಳನ ಪ್ರಧಾನಿಯನ್ನಾಗಿ ನೇಮಕರಾಗಿದ್ದರು. ಇವರು ಸಮಾಜದಲ್ಲಿದ್ದ ಜಾತಿ ಪದ್ಧತಿ, ಮೂಢನಂಬಿಕೆ, ಬಹುದೇವತಾರಾಧನೆ, ಮೂರ್ತಿ ಪೂಜನೆ, ಪ್ರಾಣಿ ಬಲಿ ನಿರ್ಮೂಲನೆಯನ್ನು ಪಣತೊಟ್ಟರು. ಜನರಲ್ಲಿ ಜಾಗೃತಿ ಮೂಡಿದ್ರು. ಅಂತರ್ಜಾತಿ ವಿವಾಹ, ಸಹಭೋಜನವನ್ನು ಪ್ರೋತ್ಸಾಹವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಆಮೇಲೆ ಪ್ರಾಣಿ ಬಲಿಯನ್ನು ತಡಿತಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಇವೆಲ್ಲ ನೀವೇನು ಮಾಡಬೇಕು, ಬರಿಬೇಕು. ಅವರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇದೆ. ಆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಬಸವಣ್ಣನವರು 8 ತತ್ವಗಳನ್ನು ಹೇಳಿದ್ದಾರೆ. ಗುರುವಿಗೆ ವಿಧೇಯತೆ ಇರಲಿ, ನೆಕ್ಸ್ಟ್ ಲಿಂಗ ಪೂಜೆ ಮಾಡಬೇಕು, ಜಂಗಮರಿಗೆ ಗೌರವ ತೋರೋದು, ರುದ್ರಾಕ್ಷಿ ಧರಿಸೋದು, ಪಾದೋದಕವನ್ನು ಸ್ವೀಕರಿಸೋದು, ದೇವರಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ಪಡೆಯೋದು, ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರ ಮಂತ್ರವನ್ನು ಉಚ್ಚರಿಸೋದು. ಇನ್ನು ಮುಂದಿನ ಪ್ರಶ್ನೆ ಬರ್ತೀನಿ, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ಮಹತ್ವದ್ದೇ ಆಗಿದೆ. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ 18ನೇ ಶತಮಾನದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪುವಿನಿಂದ ಆರಂಭವಾಗಿತ್ತು. ಮುಖ್ಯವಾಗಿ ದೊಡ್ಡವಾಗ್ನ ದಂಗೆ, ಕಿತ್ತೂರು ರಾಣಿ ಚೆನ್ನಮ್ಮಳ ದಂಗೆ, ಸಂಗೊಳ್ಳಿ ರಾಯಣ್ಣನ ದಂಗೆ, ಹಲಗಲಿ ಬೇಡರ ದಂಗೆ, ಇವು ಪ್ರಮುಖವಾಗಿರ್ತಕ್ಕಂಥದ್ದೇ ಆಗಿದ್ದಾವೆ. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಪಾಯಿಂಟ್ಸ್ಗಳನ್ನು ಬರಿಬೇಕಿತ್ತು. ಭಾಳಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಸೊ ನೀವು ಏನು ಮಾಡಿರಿ, ಸ್ವಲ್ಪ ಪಾಸ್ ಮಾಡಿ ನಿಮ್ಮದು ಒಂದು ಪಾಯಿಂಟ್ಸ್ಗಳನ್ನ ನೋಡಿ, ಅಷ್ಟೇನಿಲ್ಲ ಒಂದು 10-15 ಸಾಲುಗಳನ್ನು ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇನ್ನು 1924ರಲ್ಲಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತು. ಸೊ ಗಾಂಧೀಜಿಯವರ ಅಧ್ಯಕ್ಷತೆಯನ್ನು ನಡೀತು. ಗಂಗೂಬಾಯಿ ಹಾನಗಲ್ ಅವರು ಒಂದೇ ಮಾತರಂ ಗೀತೆಯನ್ನು ಹಾಡಿದರು. ಕರ್ನಾಟಕದಲ್ಲಿ ಕಾಯ್ದೆ ಭಂಗ ಚಳವಳಿ ನಡೀತು. 1930ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಗಾಂಧೀಜಿ ಕೈಗೊಂಡ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ ಮೈಲಾರ ಮಹದೇವಪ್ಪರು ಭಾಗವಹಿಸಿದರು. ಆಮೇಲೆ 1938ರಲ್ಲಿ ಶಿವಪುರದಲ್ಲಿ ಮೈಸೂರು ಪ್ರದೇಶ ಸಮಿತಿ ಅಧಿವೇಶನ ನಡೀತು. ಟಿ ಸಿದ್ದಲಿಂಗಯ್ಯ ಅಧ್ಯಕ್ಷರಾಗಿದ್ದರು. 1938ರಲ್ಲಿ ವಿದುರಾಶ್ವತ್ಥ ಮೆರವಣಿಗೆಯನ್ನು ಆಯೋಜಿಸಿದರು. ಕ್ವಿಟ್ ಇಂಡಿಯಾ ಚಳವಳಿ ಸಮಯದಲ್ಲಿ ಈಸೂರು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಅಂತ ಎನಿಸಿಕೊಂಡಿತ್ತು ಅಂತಕ್ಕಂಥ ಅಂಶಗಳನ್ನು ನೀವು ಏನು ಮಾಡಬೇಕಾಗಿತ್ತು ಸ್ನೇಹಿತರೆ, ಬರಿಬೇಕಿತ್ತು. ಇವೆಲ್ಲ 5 ಅಂಕದ ಪ್ರಶ್ನೆಗಳೇ ಇತ್ತು. ಇನ್ನು 10 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಸೊ ನೋಡಿ, ಬುದ್ಧನ ಜೀವನ ಅಂತಂದರೆ ಸೊ ಫಸ್ಟ್ ನೀವು ಬರಿಬೇಕು, ಬುದ್ಧ 563 ಕ್ರಿಸ್ತಪೂರ್ವದಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಜನಿಸಿದ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಸಿದ್ಧಾರ್ಥ 7 ದಿನದ ಮಗುವಿದ್ದಾಗ ಮಾಯಾದೇವಿ ಮರಣ ಹೊಂದಿದಳು. ಸೊ ಚಿಕ್ಕಮ್ಮ ಪ್ರಜಾಪತಿ ಗೌತಮಿ ಪೋಷಿಸಿದಳು. ಸಿದ್ಧಾರ್ಥ ಗೌತಮ ಎಂದು ಹೆಸರನ್ನು ಪಡೆದ ಅಂತಕ್ಕದ್ದನ್ನು ಬಾಲ್ಯದಲ್ಲಿ ಬರಿಬೇಕು. ಆಮೇಲೆ ಇದು ಮಹಾಪರಿತ್ಯಾಗ ಕಥೆಗಳ ಮೂಲಕ ಅಂತಕ್ಕಂಥದ್ದಿದೆ. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಧರ್ಮಚಕ್ರ ಪ್ರವರ್ತನ ಬಗ್ಗೆ ಬರ್ತದೆ. ಲಾಸ್ಟ್ ನಿರ್ವಾಣ ಬರ್ತದೆ. ಸೊ ಆತ 80ನೇ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದ ಅಂತಕ್ಕದ್ದನ್ನು ನೀವು ಬರಿಬೇಕು. ಇನ್ನು ಈ ಬುದ್ಧನ 4 ಮೂಲ ತತ್ವಗಳು ಬರೀರಿ. ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ. 4 ಆರ್ಯ ಸತ್ಯಗಳು. ಪ್ರಾಪಂಚಿಕ ಜೀವನ ದುಃಖಮಯ, ಆಸೆ ದುಃಖಕ್ಕೆ ಮೂಲ ಕಾರಣ, ಆಸೆ ತೊರೆದರೆ ದುಃಖ ನಿವಾರಣೆ, ಆಸೆ ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳು ಬೇಕು. ಇನ್ನು ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಂಬಿಕೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಇದನ್ನು ಕೂಡ ನೀವು ಸ್ವಲ್ಪ ನೋಡ್ಕೋಬೇಕು. ಇನ್ನು ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಈತ ಫಸ್ಟ್ ಮಾಡಿದ್ದು ದೋವಾಬ್ನಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡ್ತಾನೆ, ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ನೆಕ್ಸ್ಟ್ ಸಾಂಕೇತಿಕ ನಾಣ್ಯ ಚಲಾವಣೆ ಪದ್ಧತಿಯನ್ನು ಮಾಡಿರ್ತಕ್ಕಂಥದ್ದು. ಇವೆಲ್ಲ ನೀವು ಒಂದು 4 ಸಾಲ ಏನು ಮಾಡ್ರಪ್ಪ ಅಂತಂದ್ರೆ ಬರೀರಿ. ಇನ್ನು ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ.
ಸೊ ಫಸ್ಟ್ ಧರ್ಮ ಅಂತಂದ್ರೆ ವಿಜಯನಗರದ ಅರಸರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು, ಬಟ್ ಅನ್ಯ ಧರ್ಮದ ಸಹಿಷ್ಣುಗಳು ಸಹಿತ ಆಗಿದ್ದರು. ಅಂದರೆ ಸಂಗಮ ದೊರೆಗಳು ಶೈವ ಧರ್ಮದ ಅನುಯಾಯಿಗಳಾಗಿದ್ದು, ನಂತರ ಅರಸರು ವೈಷ್ಣವ ಧರ್ಮದ ಅನುಯಾಯಿಗಳು ಆಗಿದ್ದರು. ಸೊ ಇದು ಬರೀರಿ. ಆಮೇಲೆ ಶಿಕ್ಷಣ ಮತ್ತು ಸಾಹಿತ್ಯದಲ್ಲಿ ಅಗ್ರಹಾರ ಮಠ ಮತ್ತು ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಪ್ರಾಥಮಿಕ ಶಿಕ್ಷಣವನ್ನು ಬಾಲಬೋಧಿ ಅಂತ ಕರೀತಿದ್ರು. ಹಂಪಿ, ಕೋಡಿಮಠ, ಶೃಂಗೇರಿ ಶಿಕ್ಷಣದ ಕೇಂದ್ರಗಳಾಗಿದ್ದವು. ಆಮೇಲೆ ಸಾಹಿತ್ಯದಲ್ಲಿ ಮಾಧವ ಸಾಯನ ಬರೆದಿದ್ದು ಪರಾಶರ ಮಾಧವೀಯ, ಗಂಗಾದೇವಿ ಬರೆದಿದ್ದು ವೀರಕಂಪನ ರಾಯಚರಿತಂ, ತಿರುಮಲಾಂಬ ಬರೆದಿದ್ದು ವರದಾಂಬಿಕಾ ಪರಿಣಯಂ, ಗುರು ವಿದ್ಯಾರಣ್ಯ ಬರೆದಿದ್ದು ರಾಜಕಾಲ ನಿರ್ಣಯ, ಕೃಷ್ಣದೇವರಾಯ ಬರೆದದ್ದು ಜಾಂಬವತಿ ಕಲ್ಯಾಣ. ಸೊ ಇಷ್ಟೆಲ್ಲ ನೀವೇನು ಮಾಡ್ಬೋದಪ್ಪ ಅಂತಂದರೆ ಇನ್ನಷ್ಟು ಕೃತಿಗಳಿದ್ದಾವೆ. ರತ್ನಾಕರ, ಭೀಮ, ಚಾಮರಸ, ಕನಕದಾಸ ಇವರೆಲ್ಲನೂ ಕೂಡ ನೀವೇನು ಬರೀಬೋದು. ಇನ್ನು ಮುಂದಿನ ಇವರು ದೇವಾಲಯಗಳ ಮುಖ್ಯ ಲಕ್ಷಣಗಳನ್ನ ಸಹಿತ ಇದೆ. ದೇವಾಲಯದಲ್ಲಿ ಗರ್ಭಗೃಹ, ಅರ್ಧ ಮಂಟಪ, ಸುಖನಾಶಿ, ಮಹಾಮಂಟಪ ಇರ್ತದೆ. ದೇವಾಲಯಗಳ ನಿರ್ಮಾಣಕ್ಕೆ ಬೆನಚು ಕಲ್ಲಿನ ಬಳಕೆ, ಕಂಬಗಳು, ಆಸರೆ ಗಂಬಗಳು ಬಹುಕೋನಗಳನ್ನು ಹೊಂದಿದಾವ. ದೇವಾಲಯದ ಪ್ರವೇಶಾರ್ಧದ ಮೇಲೆ ರಾಯಗೋಪುರ ನಿರ್ಮಾಣ, ಕಲ್ಯಾಣ ಮಂಟಪಗಳು. ಇವರ ಕಾಲದ ಮುಖ್ಯ ಸ್ಮಾರಕಗಳು ಶೃಂಗೇರಿ ವಿದ್ಯಾಶಂಕರ, ತಾಡಪತ್ರಿ ರಾಮಲಿಂಗೇಶ್ವರ, ಮಧುರೈನ ಮೀನಾಕ್ಷಿ ಸುಂದರೇಶ್ವರ. ಸೊ ಇವುಗಳನ್ನು ಬರೀರಿ. ಇವರ ಕಾಲದ ಮೂರ್ತಿ ಶಿಲ್ಪಗಳನ್ನು ಕೂಡ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇನ್ನು ಚಿತ್ರಕಲೆಯಲ್ಲಿನೂ ಕೂಡ ಇವರು ಬಹಳಷ್ಟು ರೀತಿಯಾಗಿರ್ತಕ್ಕಂಥೇನು ಹಂಪಿ ವಿರೂಪಾಕ್ಷ, ಲೇಪಾಕ್ಷಿ, ವೀರಭದ್ರೇಶ್ವರ ದೇವಾಲಯದಲ್ಲಿ ಚಿತ್ರಕಲೆ ಅದ. ಲಲಿತ ಕಲೆಯಲ್ಲಿನೂ ಕೂಡ ನಾವು ಏನು ಮಾಡ್ಬೋದು, ಎಷ್ಟು ದಾಸರಿದ್ದಾರೆ. ಪುರಂದರ ದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಈ ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ. ಯಾಕಂದ್ರೆ ಸೊ ಇವರು ಮುಖ್ಯವಾಗಿ ಜನಿಸಿದ್ದು ನೋಡ್ಕೊಡ್ರಿ, ತಂದೆ ತಾಯಿ ಹೆಸರು, ಅವರ ಒಂದು ಬಾಲ್ಯ ಶಿಕ್ಷಣ. ಆಮೇಲೆ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 1912ರಲ್ಲಿ ಮೈಸೂರು ದಿವಾನರನ್ನಾಗಿ ನೇಮಕ ಆಗ್ತಾರೆ. ಆವಾಗ ಆಡಳಿತ ಸುಧಾರಣೆಗಳಲ್ಲಿ ಶಾಸನಸಭೆ ಸದಸ್ಯನ 18ರಿಂದ 24ಕ್ಕೆ ಹೆಚ್ಚಳ ಮಾಡ್ತಾರೆ. ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಹಳ್ಳಿಗಳಲ್ಲಿ ಗ್ರಾಮ ಸುಧಾರಣಾ ಸಮಿತಿ ಸ್ಥಾಪನೆ ಮಾಡ್ತಾರೆ. ಮಲೆನಾಡು ಪ್ರದೇಶದ ವೃದ್ಧಿಗಾಗಿ ಪ್ರತ್ಯೇಕ ಯೋಜನೆ ರಚಿಸ್ತಾರೆ. ಕೈಗಾರಿಕಾ ಅಭಿವೃದ್ಧಿಗಳಲ್ಲಿ ಕೈಗಾರಿಕಾ ಇಲ್ಲವೇ ಅವಿನಾಶ ಅಂತಕ್ಕಂಥ ಒಂದು ಘೋಷಣೆ ಮಾಡ್ತಾರೆ. ಸಾಬೂನು ಕಾರ್ಖಾನೆ, ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ, ಚರ್ಮದ ಹದ ಮಾಡುವ ಕಾರ್ಖಾನೆ, ಲೋಹದ ಕಾರ್ಖಾನೆಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ, ಭದ್ರಾವತಿ ಕಬ್ಬಿಣದ ಕಾರ್ಖಾನೆ ಇವುಗಳನ್ನು ನೋಡ್ಕೊಡ್ರಿ. ಶೈಕ್ಷಣಿಕ ಸುಧಾರಣೆಗಳಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜಾರಿ ಮಾಡ್ತಾರೆ. ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನು ಪ್ರೋತ್ಸಾಹಿಸಲಿಕ್ಕೆ ವಿದ್ಯಾರ್ಥಿ ವೇತನ ಕೊಡ್ತಾರೆ. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಇದೆ. ತಾಂತ್ರಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ. ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆ ಆರಂಭ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ. ಸೊ ಇಷ್ಟು ನೀವು ನೋಡ್ಕೊಂಡಿದ್ರೆ ಒಂದು ಇವ್ರದ್ದು ಕಂಪ್ಲೀಟ್ ಆಗ್ತದೆ. ಅವ್ರು ಬರೆದಿರ್ತಕ್ಕಂಥ ಕೃತಿಗಳು ವಿಷನ್ ಆಫ್ ಫಾಸ್ಫರಸ್ ಮೈಸೂರು, ರೀಕನ್ಸ್ಟ್ರಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತಕ್ಕಂಥದ್ದು ಇತ್ತು. ಇನ್ನು ನಿಮಗೆ ನೆಕ್ಸ್ಟ್ ಕೇಳಿದರೆ ಕಾಲಾನುಕ್ರಮದಲ್ಲಿ ಬರಲಿಕ್ಕಿತ್ತು. ಸೊ ಘಟನೆಗಳಲ್ಲಿ ಫಸ್ಟ್ ಅರಬ್ ಸುಲೈಮಾನ್ ಭೇಟಿ ಮಾಡಿದ್ದ, ಗುಪ್ತಶಕೆ, ಶಿವಾಜಿಯ ಕಿರೀಟಧಾರಣೆ, ಕರ್ನಾಟಕದ ಏಕೀಕರಣ ಅನ್ನೋದನ್ನು 4 ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ. ಇನ್ನು ಭಾರತದ ನಕ್ಷೆಯಲ್ಲಿ ಏನು ಮಾಡಬೇಕು, ಸ್ಥಳ ಗುರುತಿಸಬೇಕು, ಅವುಗಳ ಬಗ್ಗೆ ಬರಿಬೇಕು. ಸೊ ಪ್ರಮುಖವಾಗಿರ್ತಕ್ಕಂಥ ಇಷ್ಟು ನೋಡ್ಕೊಂಡಿದ್ರೆ ಇಲ್ಲಿಂದನೇ ನೀವು ಬರಿಬೋದು. ತಕ್ಷಶಿಲಾ, ಹರಪ್ಪ, ಪಾಕಿಸ್ತಾನ್, ಆಗ್ರಾ, ದೆಹಲಿ, ಪಾಟಲಿಪುತ್ರ, ಕಲ್ಕತ್ತಾ, ದೇವಗಿರಿ, ಬಿಜಾಪುರ, ಬಾದಾಮಿ, ಹಂಪಿ, ಕಂಚಿ, ಹಳೆಬೀಡು, ಶ್ರೀರಂಗಪಟ್ಟಣ, ಬಾಂಬೆ, ಪಾಂಡಿಚೇರಿ. ಓಕೆನಾ, ಇಷ್ಟು ನೋಡ್ಕೊಂಡ್ರೆ ಸಾಕು. ನಾ ಪ್ರತಿಯೊಂದ್ರ ಬಗ್ಗೆನೂ ನಿಮಗೆ ಕೊಟ್ಟಿದ್ದೀನಿ. ಸೊ ಹರಪ್ಪ ಸಿಂಧೂ ನಾಗರಿಕತೆ ಮುಖ್ಯ ನೆಲೆ, ರಾವಿ ನದಿಯ ದಡದಲ್ಲದ. ಓಕೆನಾ, ಇದನ್ನು ದಯಾರಾಮ್ ಸಾಹನಿಯವರು ಪತ್ತೆ ಮಾಡ್ತಾರೆ. ಪಾಟಲಿಪುತ್ರ ಇದು ಕೂಡ ಗಂಗಾ ನದಿಯ ದಡದಲ್ಲದ. ಪ್ರಸ್ತುತ ಇದನ್ನು ಪಾಟ್ನಾ ಅಂತ ಕರೀತಾರೆ. ಇದು ಬಿಹಾರ್ ರಾಜ್ಯದ ರಾಜಧಾನಿ. ಮಗಧ್, ಮೌರ್ಯ ಮತ್ತು ಗುಪ್ತರ ರಾಜಧಾನಿಯಾಗಿತ್ತು ಪಾಟಲಿಪುತ್ರ. ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಮೊದಲ ಹೆಸರು ವಾತಾಪಿ. ಇದು ಕೂಡ ಚಾಲುಕ್ಯರ ರಾಜಧಾನಿಯಾಗಿತ್ತು. ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧ. ಆಗ್ರಾ ಉತ್ತರ ಪ್ರದೇಶದಲ್ಲಿದೆ. ಯಮುನಾ ನದಿಯ ದಡದಲ್ಲಿದೆ. ಸಿಕಂದರ್ ಲೋಧಿ ಕಟ್ಟಿದ್ದ. ಮೊಘಲರ ರಾಜಧಾನಿ. ತಾಜ್ ಮಹಲ್ನ ಆಗ್ರಾದಲ್ಲಿನ ಮುಖ್ಯ ಸ್ಮಾರಕ. ಬೀದರ್ ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಬಹಮನಿ ರಾಜ್ಯದ ರಾಜಧಾನಿ. ಮೊಹಮ್ಮದ್ ಗವಾನ್ ಮದರಸಾವನ್ನು ಇಲ್ಲಿ ಕಟ್ಟಿದ್ದ. ಪಾಂಡಿಚೇರಿ ಇದು ಮದ್ರಾಸ್ನ ದಕ್ಷಿಣಕ್ಕೆ ಕೋರಮಂಡಲ ತೀರ ಪ್ರದೇಶದಲ್ಲಿದೆ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಇತ್ತು. ಜಲಿಯನ್ ವಾಲಾಬಾಗ್ ಪಂಜಾಬಿನ ಅಮೃತ್ಸರದಲ್ಲಿದೆ. ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟಿಸುತ್ತಿದ್ದ ನಿರಾಯುಧ ಜನರನ್ನು ಡಯರ್ 1919ರಲ್ಲಿ ಕಗ್ಗೊಲೆಗೈದ. ಇನ್ನು ದಂಡಿ ಇದೆ. ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ.